ನಮಸ್ಕಾರ ರೀ. ಆಪರೇಷನ್ ಸಿಂಧೂರ್ ಕೋಚಿಂಗ್ ಸೆಂಟರ್ ಗೆ ಸ್ವಾಗತ. ನಿನ್ನೆ ಒಂದು ವಿಡಿಯೋದಾಗ ಹೇಳಿನಿ, ಸಬ್ಸ್ಕ್ರೈಬರ್ಸ್ 99 ಇದ್ದು ಸೆಂಚುರಿ ಬಾರಿಸ್ರಪ್ಪ ಅಂತಂದ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗೈತಿ. ಏನಪ್ಪಾ ಅಂತಂದ್ರ ನಮ್ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ ಏನಪ್ಪಾ ಅಂತಂದ್ರ 99 ಇದ್ದು 110 ಮಾಡಿದ್ರಪ್ಪ ಅಂತ ನಿಮ್ಗೆ ಟಾರ್ಗೆಟ್ ಕೊಟ್ಟಿದ್ದಿ. ನಿಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. 110 ಮಾಡೋ ಬದ್ಲಿ 111 ಮಾಡಿರಿ. ಟೋಟಲ್ 111 ಸಬ್ಸ್ಕ್ರೈಬ್ ಆದ್ರು. ಇನ್ನೂ ಜಾಸ್ತಿ ಸಪೋರ್ಟ್ ಕೊಡ್ರಿ, ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಆಗ್ರಿ, ನಿಮ್ ಫ್ರೆಂಡ್ಸ್ಗೂ ಮಾಡಿಸ್ರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ, ಹಿಂದಿನ ವಿಡಿಯೋ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ, ನಿಮ್ಗೆ ತುಂಬ ಧನ್ಯವಾದಗಳು. ನಂಗೆ ಬಹಳ ಅಂದ್ರೆ ಬಹಳ ಖುಷಿ ಆಗೈತಿ. ನಿಮ್ಗೆ ಈ ಸಪೋರ್ಟ್ ನೀವು ತರ ಕೊಡಾತಿರತ್ತಂದ್ರ ಇನ್ನು ಮುಂದೆ ಚಲೋ ಕಂಟೆಂಟ್ಸ್ ತಗೊಂಡ್ಬರ್ತನು. ಎಕ್ಸಾಮ್ ಹೆಲ್ಪ್ ಆಗ್ತಕ್ಕಂಥ ಕಂಟೆಂಟ್ಸ್ ತಗೊಂಡ್ಬರ್ತೀನಿ. ಎಕ್ಸಾಮ್ ನಿಮ್ಗೆ ಏನ್ ಬೇಕು ಆ ಎಕ್ಸಾಮ್ ದಾಗ ಏನೇನ್ ಕೇಳಬಹುದು, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬಂದ್ರು ಫೇಸ್ ಮಾಡಬೇಕು, ಆ ರೀತಿ ಕ್ವಶನ್ಸ್ ತಗೊಂಡ್ಬರ್ತನು. ಸೊ ಇವತ್ತಿನ ಮೇನ್ ಟಾಪಿಕ್ ಏನಂತಂದ್ರೆ ಸೋಷಿಯಲ್ ಮೀಡಿಯಾದಾಗ ಧೂಳ್ ಎಬ್ಸಿತ್ತು ಒಂದು ಮ್ಯಾಟರ್. ಈ ಮ್ಯಾಟರ್ ಬಗ್ಗೆ ಕರೆಂಟ್ ಅಫೇರ್ಸ್ ಕರ್ನಾಟಕ ಪೊಲೀಸ್ ಆಗಬಹುದು, PSI ಆಗಬಹುದು, SSC GD ಆಗಬಹುದು, RRB ಗ್ರೂಪ್ ಡಿ ಆಗಬಹುದು, ಎನಿ ಎಕ್ಸಾಮ್ ದಾಗ 100% ಕ್ವಶನ್ ಬರ್ತೈತಿ. ಯಾಕಂತಂದ್ರ ಇದು ಬಹಳ ದೊಡ್ಡ ಸುದ್ದಿ ಮಾಡೈತಿ ದೇಶದಾಗ. ಆ ಸುದ್ದಿ ಇರ್ತಕ್ಕಂಥ ದೇಶದಾಗ ನೀವು ಸೋಷಿಯಲ್ ಮೀಡಿಯಾ ಒಳಗೆ ಇನ್ಸ್ಟಾಗ್ರಾಮ್ ತೆಗೆದ್ರೆ ಬರೀ ಅದ ಬರತೈತಿ. ಸೊ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ, ಯಾವ ಮ್ಯಾಟರ್ ಅನ್ನ ತಿಳ್ಕೊಂಡು ಬರ್ರಿ. ಯಾವ್ದಂದ್ರೆ ಇದ್ರ ಬಗ್ಗೆ ಡಿಸ್ಕಷನ್ ಬಹಳ ಚಲೋ ಆಗೈತಿ. ರೀಲ್ಸ್ಗಳು ಬಹಳ ಜನ ಮಾಡಕತ್ತಾರ. UGC ಅಂದ್ರೆ ಏನು ಅಂತ ಇಂಪಾರ್ಟೆಂಟ್ ಆಗೈತಿ. ಇದ್ರ ಫುಲ್ ಫಸ್ಟ್ ಎಕ್ಸಾಮ್ ದಾಗ 100% ಕ್ವಶನ್ ಬರೋದ್ರೆ ಈ ಸಲ ಇದು. UGC ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್. ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತ ಇದ್ರ ಫುಲ್ ಫಾರ್ಮ್. ಇದ್ರ ಬಗ್ಗೆ ಯಾಕೆ ತಿಳ್ಕೊಬೇಕು ಅಂತಂದ್ರ ರೀಸೆಂಟ್ ಆಗಿ ಸುದ್ದಿ ಒಳಗೈತಿ. ಸೊ ಇದ್ರ 360 ಡಿಗ್ರಿ ತಿಳ್ಕೊಂಡ್ವಿ ಅಂತಂದ್ರೆ ಎಕ್ಸಾಮ್ ದಾಗ ಯಾವ್ದೋ ಕ್ವಶನ್ ಬಂದ್ರು ನಾವು ಟಚ್ ಮಾಡ್ತೀವಿ. ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಇದು ಯಾವಾಗ ಸ್ಥಾಪನೆ ಆಯ್ತು ಅಂತಂದ್ರ 1956 ಸ್ಥಾಪನೆ ಆಯ್ತು. 1956 56ನೇ ವಿಶ್ವೊಳಗೆ ಇದು ಸ್ಥಾಪನೆ ಆಯ್ತು. ಏನಪ್ಪಾ ಈ UGC ಇದಕ್ಕೆ ಏನು ವರ್ಕ್ ಆಗ್ತಂದ್ರ, ಪ್ರತಿಯೊಂದು ಯೂನಿವರ್ಸಿಟಿ ಇರ್ತಾವಲ್ಲ, ನಮಗೇನು ಯೂನಿವರ್ಸಿಟೀಸ್ ಮತ್ತು ಹೈಯರ್ ಕಾಲೇಜಸ್, ಹೈಯರ್ ಶಿಕ್ಷಣ ಅಂದ್ರೆ ಉನ್ನತ ಶಿಕ್ಷಣ ಅಂತೀವಲ್ಲ ನಾವು, ಉನ್ನತ ಶಿಕ್ಷಣ ಮತ್ತು ಯೂನಿವರ್ಸಿಟಿಗಳಿಗೆ ಮೇಂಟೈನ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇದು. ಯಾವ ತರ ಸಂಸ್ಥೆ ಎಕ್ಸಾಮ್ ಬಗ್ಗೆ ಅಂತಾರು, ಶಾಸನ ಯಾವುದು ಒಂದು ಶಾಸನಬದ್ಧ ಸಂಸ್ಥೆ. ನಿಮಗೆ ಎಕ್ಸಾಮ್ ದಾಗ ಏನ್ ಕೇಳ್ತಾರಪ್ಪ ಸ್ಟೇಟ್ ಗೌರ್ಮೆಂಟ್ ಅಂತ ಎಕ್ಸಾಮ್ ದಾಗ, ಇದು ಪೊಲೀಸ್ ಎಕ್ಸಾಮ್ ಆಗ್ಬಹುದು ಅಥವಾ SSC GD ಆಗ್ಬಹುದು, ಏನೋ ಒಂದು ಆಗ್ಬಹುದು. ಏನ್ ಕೇಳ್ತಾರ ಅಂದ್ರೆ UGC ಇದು ಯಾವ ತರಹದ ಸಂಸ್ಥೆ ಅಂತ ಕೇಳ್ತಾರೆ. ಯಾವ ತರ ಸಂಸ್ಥೆ, ಯಾವ ಸಂವಿಧಾನಾತ್ಮಕ ಆಪ್ಷನ್ ಕೊಡ್ತಾನೆ. ಈಗ ಸಂವಿಧಾನಾತ್ಮಕ ಸಂಸ್ಥೆ, ಶಾಸನಬದ್ಧ ಸಂಸ್ಥೆ, ಕಾನೂನಾತ್ಮಕ ಹಿಂಗ ಆಪ್ಷನ್ ಕೊಡ್ತಾನ. ಯಾವಪ್ಪ ಇದು ಶಾಸನಬದ್ಧ ಸಂಸ್ಥೆ 1956 ಸ್ಥಾಪನೆ ಆಯ್ತು. ಇದು ಮೇನ್. ಇದ್ರ ಹಿನ್ನೆಲೆ ನಾವು ತಿಳ್ಕೊಬೇಕಿತ್ತರ. ನೆಕ್ಸ್ಟ್ UGC ಬಗ್ಗೆ ತಿಳ್ಕೊ. ಯಾಕೆ ಇದು ಸುದ್ದಿ ಬಂತು, ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಯಾಕೆ ಸುದ್ದಿ ಒಳಗೆ ಬಂತು? ಒಂದು ದಿಲ್ಲಿ ಒಳಗ ಮುಂಬೈ ಒಳಗ ಏನಾಗಿತ್ತಪ್ಪ ಅಂತಂದ್ರ, SC ST ಮತ್ತು OBC ಜನಾಂಗದವ್ರಿಗೆ ಜಾತಿ ನಿಂದನೆ ಮಾಡಿದ ಕಾರಣ ಸಲುವಾಗಿ ಒಂದು ಯೂನಿವರ್ಸಿಟಿ ಒಳಗಾಗುದು, ಶಿಕ್ಷಣ ಸಂಸ್ಥೆ ಒಳಗಾತು, ಉನ್ನತ ಶಿಕ್ಷಣ ಒಳಗಾತು, ಅಲ್ಲಿ ಎಜುಕೇಶನ್ ಮಾಡ್ತಕ್ಕಂಥ SC ST ಮತ್ತು OBC ಕ್ಯಾಂಡಿಡೇಟ್ಗಳಿಗೆ ಜಾತಿ ನಿಂದನೆ ಮಾಡೋಣ, ಆತ್ಮಹತ್ಯೆಗಳು ಜಾಸ್ತಿ ಆಗತ್ತು. ಈ ತರ ಮಾಡಕತ್ತಾನ, ಆತ್ಮಹತ್ಯೆಗಳು ಜಾಸ್ತಿ ಆಗಾಕತ್ತಾನ. ಇಲ್ಲಿ ಸುಪ್ರೀಂ ಕೋರ್ಟ್ ಇನ್ವಾಲ್ವ್ ಆಗಿ ಈ UGC ದವರಿಗೆ ಏನ್ ಹೇಳ್ತಾರಪ್ಪ ಅಂತಂದ್ರ, ನೀವು ಬರೀ ಸಲಹೆಗಳು ಕೊಡ್ಬೇಡ್ರಿ. ಅಂದ್ರ ಹೆಂಗ, ಜಾತಿ ನಿಂದನೆ ಮಾಡಬಾರದು ಅಂತ ಸಲಹೆ ಅಷ್ಟ ಕೊಡ್ಬೇಡ್ರಿ. ಒಂದು ಸ್ಟ್ರಿಕ್ಟ್ ರೂಲ್ಸ್ ತಗೊಂಬರ್ರಿ, ಇದನ್ನ ಫಾಲೋ ಮಾಡ್ಲೇಬೇಕು, ಈ ರೂಲ್ಸ್ ಅನ್ನ ಫಾಲೋ ಮಾಡ್ಲೇಬೇಕು, ಜಾತಿ ನಿಂದನೆ ಮಾಡುವುದನ್ನ ಸ್ಟಾಪ್ ಮಾಡಕ ಒಂದು ರೂಲ್ಸ್ ತಗೊಂಬರ್ರಿ ಅಂತ ಸುಪ್ರೀಂ ಕೋರ್ಟ್ ದವ್ರು ಹೇಳ್ತಾರೆ. ಯಾರಿಗೆ? UGC ದವ್ರಿಗೆ. ಅವಾಗ UGC ದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ 2026 ಒಳಗ ಜಾರಿಗೆ ತರ್ತಾರೆ, ರೂಲ್ಸ್ಗಳು ಜಾರಿಗೆ ತರ್ತಾರೆ. ಆ ರೂಲ್ಸ್ ಅನ್ನ ಇಂಪಾರ್ಟೆಂಟ್ ರೂಲ್ಸ್ ಬಗ್ಗೆನು ಹೇಳಿಕೆ ರೂಪದ ಕ್ವಶನ್ ಬರ್ತಾವ. ರೂಲ್ಸ್ ಫಸ್ಟ್ ಏನಪ್ಪಾ ಅಂತಂದ್ರ,
ಫಸ್ಟ್ ರೂಲ್ಸ್ ಏನಂತಂದ್ರ ಯೂನಿವರ್ಸಿಟಿ ಆಗಬಹುದು ಅಥವಾ ಉನ್ನತ ಶಿಕ್ಷಣದಾಗ SC ST OBC ಅಭ್ಯರ್ಥಿಗಳಿಗೆ ಅವ್ರದೇ ಆದಂತ ಸ್ಕಾಲರ್ಶಿಪ್ಸ್ ಬರ್ತಾವಲ್ಲ, ಆ ಸ್ಕಾಲರ್ಶಿಪ್ ಪ್ರತಿಯೊಂದು ಇನ್ಫಾರ್ಮೇಶನ್ ಕಾಲೇಜ್ ಸ್ಟಾಫ್ ದವ್ರು ಕೊಡ್ಬೇಕು. ಪ್ರತಿ ಹುಡುಗನು ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಶನ್, ಈ ಸ್ಕಾಲರ್ಶಿಪ್ ಬಂದತಿ, ಇದು ಮಾಡ್ರಿ, ಅದು ಅಪ್ಲೈ ಮಾಡ್ರಿ ಅಂತಂದ ಸ್ಕಾಲರ್ಶಿಪ್ ಬಗ್ಗೆ ಪ್ರತಿಯೊಂದು SC ST ಮತ್ತು OBC ಅಭ್ಯರ್ಥಿಗಳಿಗೆ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇನ್ಫಾರ್ಮೇಶನ್ ಕೊಡಬೇಕು ಕಂಪಲ್ಸರಿ ಅಂತ ರೂಲ್ಸ್ ಆಗೈತಿ. ಒಂದನೇದು. ಈ ಎರಡನೇ ರೂಲ್ಸ್ ಏನಪ್ಪಾ ಅಂತಂದ್ರ SC ST ಮತ್ತು OBC ಮತ್ತು ಮಹಿಳೆಯರಿಗೆ, ವುಮೆನ್ಸ್, ಇವ್ರಿಗೇನಾದ್ರೂ ನಿಂದನೆ ಮಾಡಿದ್ರ ಒಂದು ಕಠಿಣ ಕಾನೂನು, ಅದರ ಕಠಿಣ ಕ್ರಮವನ್ನ ಕೈಗೊಳ್ತೀವಿ ಅನ್ನೋದೊಂದು ಹೊಸ ರೂಲ್ಸ್ ಬಂದೈತಿ. ಕಠಿಣ ಕ್ರಮ ಅಂತಂದ್ರ ಜೈಲು ಶಿಕ್ಷೆ, 10 ವರ್ಷ ಜೈಲು ಶಿಕ್ಷೆ. ಓಕೆ, ಆ ರೂಲ್ಸ್ ಬಂದೈತಿ. ಹೌದ್ರಿ, SC ಮತ್ತು ST OBC ಮತ್ತು ವುಮೆನ್ಸ್ ಗಳಿಗೆ ನಾವು ನಿಂದನೆ ಮಾಡೋದ್ರಿಂದ ಕಠಿಣ ಕ್ರಮ ಕೈಗೊಳ್ತೀವಿ ಮತ್ತು 10 ವರ್ಷ ಜೈಲು ಶಿಕ್ಷೆ ಮಾಡ್ತಾರ ರೂಲ್ಸ್ ಬಂದೈತಿ. ಆದ್ರ ಯಾರು ಮಾಡ್ತಾರೋ, ಯಾರ ಕಡೆ ಕಂಪ್ಲೇಂಟ್ ಕೊಡ್ಬೇಕು, ಆ ಒಂದು SC ಮತ್ತು ST ಅಥವಾ OBC ಅಭ್ಯರ್ಥಿ ನಿಂದನೆಗೆ ಒಳಪಟ್ಟಪ್ಪ ಅಂತಂದ್ರ ಅವ್ ಯಾರಿಗೂ ಕಂಪ್ಲೇಂಟ್ ಕೊಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗೈತಿ. ಅವ್ ಯಾರಿಗೂ ಕಂಪ್ಲೇಂಟ್ ಕೊಡ್ಬೇಕು ಅನ್ನೋದು ಈಗ ಮ್ಯಾಟರ್. ಈಗ ಇದ ಚೇಂಜಸ್ ಆಗಿತ್ರಿ. ಒಂದು ಯೂನಿವರ್ಸಿಟಿ ಒಳಗೆ ಏನಾಗ್ಬೇಕಂತಂದ್ರ, ಯೂನಿವರ್ಸಿಟಿ ಒಳಗೆ ಏನಾಗೈತಿ ಬದಲಾವಣೆ ಅಂತಂದ್ರ, ಒಂದು ಸ್ಕ್ವಾಡ್ ರೆಡಿ ಆಗೈತ್ರಿ. ಒಂದು ಸ್ಕ್ವಾಡ್, ಈ ರೂಲ್ಸ್, ಹೊಸ ರೂಲ್ಸ್ ಪ್ರಕಾರ ಏನ್ ಹೇಳ್ಯಾರಂತಂದ್ರ, ಪ್ರತಿಯೊಂದು ಯೂನಿವರ್ಸಿಟಿ ಒಳಗ ಅಥವಾ ಒಂದು ಉನ್ನತ ಶಿಕ್ಷಣ ಒಳಗ ಒಂದು ಸ್ಕ್ವಾಡ್ ರೆಡಿ ಆಗ್ಬೇಕು. ಯಾವ ಸ್ಕ್ವಾಡ್ ಅಂದ್ರೆ ಇಕ್ವಿಟಿ ಸ್ಕ್ವಾಡ್ ಅಂತ ರಚನೆ ಮಾಡ್ಬೇಕ್ರಿ. ಇಕ್ವಿಟಿ ಸ್ಕ್ವಾಡ್ ಅಂತ ಹೊಸದ್ ರಚನೆ ಮಾಡಬೇಕು. ಪ್ರತಿಯೊಂದು ಕಾಲೇಜ್ದಾಗತ್ತು, ಉನ್ನತ ಶಿಕ್ಷಣ ಒಳಗಾತು ಅಥವಾ ಯೂನಿವರ್ಸಿಟಿ ಒಳಗಾತು ಒಂದು ಸ್ಕ್ವಾಡ್ ಅನ್ನು ರಚನೆ ಮಾಡ್ಬೇಕು. ಓಕೆ, ಈ ಸ್ಕ್ವಾಡ್ ಅಧ್ಯಕ್ಷ ಯಾರು ಇರ್ಬೇಕಂದ್ರ ಆಯಾ ಒಂದು ಯೂನಿವರ್ಸಿಟಿ ಅಥವಾ ಆಯಾ ಉನ್ನತ ಶಿಕ್ಷಣದ ಪ್ರಿನ್ಸಿಪಾಲ್ ಇದ್ರ ಅಧ್ಯಕ್ಷರಾಗಿರ್ಬೇಕು. ಈ ಪ್ರಿನ್ಸಿಪಾಲ್ ಇದ್ರ ಅಧ್ಯಕ್ಷರಾಗಿರ್ಬೇಕು. ಇನ್ನು ಸದಸ್ಯರು, ಈ ಒಂದು ಇಕ್ವಿಟಿ ಸ್ಕ್ವಾಡ್ ಇರ್ತಕ್ಕಂಥ ಸದಸ್ಯರು ಯಾವ ರೀತಿ ಇರ್ಬೇಕಂತಂದ್ರೆ, ರೂಲ್ಸ್ ಅದಾವ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳ್ತಾರ, ನೆನಪಿಟ್ಕೋರಿ. ಅದರ ಸಂಬಂಧ ಹೇಳ್ತಾನ. ಈ ಇಕ್ವಿಟಿ ಸ್ಕ್ವಾಡ್ ಅಧ್ಯಕ್ಷರಾಗಬೇಕು, ಪ್ರಿನ್ಸಿಪಾಲ್ ಆಗಿರ್ಬೇಕು. ಈ ಇಕ್ವಿಟಿ ಸ್ಕ್ವಾಡ್ ಮಿಕ್ಕಿದ ಸದಸ್ಯರು ಯಾರು ಇರ್ಬೇಕಂತಂದ್ರ SC ST OBC ಮತ್ತು ಮಹಿಳೆಯರು. ಕಂಪಲ್ಸರಿ ಈ ಒಂದು ಕ್ಯಾಟಗರಿ ಅವ್ರನ್ನ ಹೊಂದಿರಬೇಕು. ಯಾರು ಹೊಂದಿರಬೇಕು? ಈ ಇಕ್ವಿಟಿ ಸ್ಕ್ವಾಡ್ ಆಗಿರ್ತಕ್ಕಂಥ ಸದಸ್ಯರು. SC ST ಮತ್ತು OBC ಕ್ಯಾಂಡಿಡೇಟ್ಸ್ ಆಗಿರ್ಬೇಕು. ಈ ಸ್ಕ್ವಾಡ್ ದಾಗ ಇರಬೇಕಾದವ್ರು ಯಾರು? ಇಕ್ವಿಟಿ ಸ್ಕ್ವಾಡ್ ದಾಗ ಇರಬೇಕಾದವರು ಈ ಕಾಸ್ಟ್ ಅಷ್ಟೇ ಇರಬೇಕಂತ ರೂಲ್ಸ್ ಮಾಡ್ಯಾರ. ಈ SC ST OBC ಅವ್ರು ಮಾತ್ರ ಇರ್ಬೇಕು, ಮತ್ತೆ ಕಾಸ್ಟ್ ಇರಂಗಿಲ್ಲ. ಓಕೆ, ಇವ್ರಿಗೆ ಏನಾದ್ರು ನಿಂದನೆ ಮಾಡಿದ್ರ, SC ST ಮತ್ತು OBC ಅಭ್ಯರ್ಥಿಗಳಿಗೆ ನಿಂದನೆ ಮಾಡಿದ್ರ, ಜಾತಿ ನಿಂದನೆ ಮಾಡಿದಾರ ಅಂತಂದ್ರೆ, ಇಲ್ಲಿ ಈ ನಿಂದನೆಗೆ ಒಳಪಟ್ಟಂತ ಅಭ್ಯರ್ಥಿ ಏನ್ ಮಾಡ್ತಾನಂತಂದ್ರೆ, ಸೀದಾ ಬಂದು ಈ ಇಕ್ವಿಟಿ ಸ್ಕ್ವಾಡ್ಗೆ ಕಂಪ್ಲೇಂಟ್ ಮಾಡ್ತಾನ. ಇಕ್ವಿಟಿ ಸ್ಕ್ವಾಡ್ ಅಂದ್ರೆ ಕಾಲೇಜ್ದಾಗ ಇರ್ತೈತಿ, ಪ್ರತಿಯೊಂದು ಕಾಲೇಜ್ದಾಗು ಅವ್ರ ಕೆಲಸ ಏನು? ಇಕ್ವಿಟಿ ಸ್ಕ್ವಾಡ್ ಅದವ್ರದು ಪ್ರತಿಯೊಂದು ಕಾಲೇಜ್ ಕ್ಯಾಂಟೀನ್, ಕಾಲೇಜ್ ಕ್ಲಾಸ್ ರೂಮ್ಸ್, ಆಮೇಲೆ ಕಾಲೇಜ್ ಕ್ಯಾಂಪಸ್, ಪ್ರತಿಯೊಂದು ಜಾಗದಾಗ ಇವ್ರು ಇಕ್ವಿಟಿ ಸ್ಕ್ವಾಡ್ ಇರ್ತಾರು. ಇವ್ರು ಅಬ್ಸರ್ವೇಷನ್ ಮಾಡ್ತಿರ್ತಾರೆ. ಯಾರೇ ಜಾತಿ ನಿಂದನೆ ಮಾಡತ್ತಾರೋ ಅಥವಾ ಏನು ಶೋಷಣೆ ಮಾಡತ್ತಾರೋ ಅಂತಂದ್ರ ಅದು ನೋಡ್ಕೊತಿರ್ತಾರೋ. ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಕ ಒಂದು ಸ್ಕ್ವಾಡ್ ರೆಡಿ ಆಗಿರ್ತೈತಿ. ಈ SC ST OBC ಅಭ್ಯರ್ಥಿಗಳು ಏನಾದ್ರು ನಿಂದನೆಗೆ ಒಳಪಟ್ರ, ಜನರಲ್ ಕ್ಯಾಟಗರಿ ಅವರಿಂದ ನಿಂದನೆಗೆ ಒಳಪಟ್ರಂತಂದ್ರ ಈ ಸ್ಕ್ವಾಡ್ ದವ್ರು ಬಂದು SC ST OBC ಅಭ್ಯರ್ಥಿಗಳ ಇರ್ತಕ್ಕಂಥ ನಿಂದನೆಗೆ ಒಳಪಟ್ಟಂತ ವಿದ್ಯಾರ್ಥಿಗಳು ಈ ಸ್ಕ್ವಾಡಿಗೆ ಬಂದು ಇಕ್ವಿಟಿ ಸ್ಕ್ವಾಡಿಗೆ ಕಂಪ್ಲೇಂಟ್ ಮಾಡಬೇಕು. ನನಗವ ಜಾತಿ ನಿಂದನೆ ಮಾಡ್ಯಾನ ಅಂತ ನಂಗ ಈ ಸ್ಕ್ವಾಡಿಗೆ ಏನಾದ್ರು ಕಂಪ್ಲೇಂಟ್ ಮಾಡಿರಪ್ಪ ಅಂತಂದ್ರ, ಇದು ಮೇನ್ ರೂಲ್ ಅಂತ ಹೇಳಿ, ಈ ಸ್ಕ್ವಾಡಿಗೆ ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ ವಿದಿನ್ 24 hours 24 ಗಂಟೆಯ ಒಳಗನ ಮೀಟಿಂಗ್ ಆಗ್ಬೇಕು. ಇದು ರೂಲ್ಸ್ ಆಗಿದ್ರಿ. ಇದು 24 ಗಂಟೆ ಒಳಗನ ಮೀಟಿಂಗ್ ಆಗ್ಬೇಕು. ಏನ್ ಮೀಟಿಂಗ್ ಆಗ್ಬೇಕು? ಆ ನಿಂದನೆ ಆಗಿರ್ತಾರ, ಯಾರ ನಿಂದನೆ ಒಳಪಟ್ಟಾರಲ್ಲ ಅವ್ರ ಬದಲ್, ಯಾರ ನಿಂದನೆ ಮಾಡ್ಯಾರಲ್ಲ ಅವ್ರ ಬದಲ್ 24 ಗಂಟೆ ಒಳಗನ ಯಾರ್ಯಾರು ಮೀಟಿಂಗ್ ಮಾಡ್ಬೇಕ್ರಿ. ಯಾರ್ಯಾರು ಮೀಟಿಂಗ್ ಮಾಡ್ಬೇಕು? ಇಕ್ವಿಟಿ ಸ್ಕ್ವಾಡ್ ಅವರು ಮೀಟಿಂಗ್ ಮಾಡ್ಬೇಕು. ಆ ಸ್ಕ್ವಾಡ್ ಯಾರು ಇರ್ತಾರೋ SC ST OBC ಮಹಿಳೆಯರು ಈ ತರ ಕ್ಯಾಂಡಿಡೇಟ್ಸ್ ಕೊಡ್ತಾರ. ಅಂದ್ರೆ ಆ ಒಂದು ಸಭೆ ಒಳಗ
ಇವ್ರೆಲ್ಲಾರು ಕೂಡಿ ಏನ್ ಮಾಡ್ತಾರ 24 ತಾಸು ಆ ವಿದ್ಯಾರ್ಥಿ ಕಂಪ್ಲೇಂಟ್ ಕೊಟ್ಟ 24 ತಾಸು ಒಳಗನ ಮೀಟಿಂಗ್ ಮಾಡ್ಬೇಕು ಅವ್ರು. ಅಂದ್ರೆ ಇದ್ರ ಬಗ್ಗೆ ಮೀಟಿಂಗ್ ಮಾಡ್ಬೇಕ, ಈ ನಿಂದನೆ ಆಗಿದ್ರ ಬಗ್ಗೆ ಮೀಟಿಂಗ್ ಮಾಡ್ಬೇಕು. ಇನ್ನೊಂದ್ ಏನ್ ರೂಲ್ಸ್ ಅಂತಂದ್ರೆ 24 ತಾಸು ಒಳಗಾಗಿ ಮೀಟಿಂಗ್ ಮಾಡಿ 7 ದಿನಗಳ ಒಳಗೆ 7 ದಿನದ ಒಳಗನ ನಿಂದನೆ ಯಾವ ಮಾಡಲ್ಲ ಅವ್ರು ಶಿಕ್ಷೆ ಆಗ್ಬೇಕು. 7 ದಿನದ ಒಳಗನ ಡಿಸಿಷನ್ ಆಗ್ಬೇಕದು, ಅಂದ್ರೆ ಅವ್ರು ಶಿಕ್ಷೆ ಆಗ್ಬೇಕು ನಿಂದನೆ ಮಾಡಿದ ಅವ್ನಿಗೆ. ಅರ್ಥ ಆಯ್ತು? ಇವೆಲ್ಲಾ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಸಿಗತ್ತಾರ. ನೀವು KS ಎಕ್ಸಾಮ, PS ಎಕ್ಸಾಮ, ಆಮೇಲೆ ಪೊಲೀಸ್ ಕಾನ್ಸ್ಟೇಬಲ್, SD FD ಏನ್ ಎಕ್ಸಾಮ್ ಬರೀತಿರಲ್ಲ, ಆಮೇಲೆ SSC GD ಆಗ್ಬಹುದು, ಅಗ್ನಿವೀರ ಆಗ್ಬಹುದು, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಬರ್ತಾವು. ರೈಲ್ವೆ ಎಕ್ಸಾಮ್ ಬರೆದ್ರು ಬರ್ತಾವ. ಅದಕ್ಕೆ ಹೇಳತ್ತೀನಿ, ಪ್ರತಿಯೊಂದು ಪಾಯಿಂಟ್ ಅನ್ನು ನೀಟಾಗಿ ನಾವು ತಿಳ್ಕೊಬೇಕು. ನಿಂದನೆಗೆ ಒಳಪಟ್ಟ ಅಭ್ಯರ್ಥಿ ಇಕ್ವಿಟಿ ಸ್ಕ್ವಾಡ್ಗೆ ಕಂಪ್ಲೇಂಟ್ ಮಾಡಿದಂದ್ರ ಇಕ್ವಿಟಿ ಸ್ಕ್ವಾಡ್ ಅವರು 24 ತಾಸು ಒಳಗಡೆ ಒಂದು ಮೀಟಿಂಗ್ ಮಾಡಬೇಕು. 7 ದಿನದ ಒಳಗಡೆನ ಆ ಒಂದು ನೊಂದ ವಿದ್ಯಾರ್ಥಿಗೆ ನ್ಯಾಯವನ್ನ 7 ದಿನಗಳ ಒಳಗಡೆನೆ ಕೊಡಬೇಕು. ಇದು ರೂಲ್ಸ್. ಸೊ ಇದ UGC ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದದ್ದು. ಇದು ಕೇಂದ್ರ ಸರ್ಕಾರ ತಂದಿರ್ತಕ್ಕಂತ ರೂಲ್ಸ್ ಅಲ್ಲ, UGC ತಂದಿರ್ತಕ್ಕಂತ ಹೊಸ ನಿಯಮಗಳು ಇವು. ಈ ಎಲ್ಲಾ ನಿಯಮಗಳನ್ನ ನೀಟಾಗಿ ಓದ್ಕೋರಿ. ಏನಪ್ಪಾ, ಇದು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಫುಲ್ ಫಾರ್ಮ್ 1956 ಸ್ಥಾಪನೆ ಆಗೈತಿ UGC ಅನ್ನೋದು. ಇದ್ರ ಕೆಲಸ ಏನಪ್ಪಾ ಅಂದ್ರೆ ಯೂನಿವರ್ಸಿಟಿಗಳ ಬಗ್ಗೆ, ಯೂನಿವರ್ಸಿಟಿಯನ್ನ ಹಿಡಿತಾಗಿಟ್ಟುಕೊಳ್ಳೋದು, ಅಂದ್ರೆ ಯೂನಿವರ್ಸಿಟಿ ಬಗ್ಗೆ ಅಂದ್ರೆ ಅದ್ ನೋಡ್ಕೊಳ್ಳೋದು, ಯೂನಿವರ್ಸಿಟಿಗಳನ್ನ ನೋಡ್ಕೊಳ್ಳೋದು ಕೆಲಸ UGC. ಹೊಸ ಯೂನಿವರ್ಸಿಟಿಗಳು ಸ್ಥಾಪನೆ ಆಗತ್ರ ಅದಕ್ಕೆ ಪರ್ಮಿಷನ್ ಕೊಡುದು. ಹೊಸ ಯೂನಿವರ್ಸಿಟಿ ಸ್ಥಾಪನೆ ಆಗ್ಬೇಕಾದ್ರೆ ಪರ್ಮಿಷನ್ ಕೊಡೋದು ಇವ್ರ ಕಡೆನೆ. ಯೂನಿವರ್ಸಿಟಿ ಗೊತ್ತಲೇ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಐತಿ ಬೆಳಗಾವದಾಗ, ಬಾಗಲಕೋಟೆ ಯೂನಿವರ್ಸಿಟಿ ಹೊಸದಾಗೈತಿ, ಗುಲ್ಬರ್ಗ ಮತ್ತು ಯೂನಿವರ್ಸಿಟಿ ಐತಿ, ಶಿವಮೊಗ್ಗದಾಗ ಯೂನಿವರ್ಸಿಟಿ ಐತಿ, ಬೆಂಗಳೂರಾಗದ ಯೂನಿವರ್ಸಿಟಿಗಳದಾವು. ಇವೆಲ್ಲಾ ಯೂನಿವರ್ಸಿಟಿಗಳಿಗೆ ಪರ್ಮಿಷನ್ ಅಂದ್ರೆ ಇವ್ರ ನೋಡ್ಕೊಳ್ಳೋರು, ಅಂದ್ರೆ ಇವ್ರ ಆಫೀಸ್. ಸೊ ಇವ್ರ ಏನ್ ಮಾಡ್ಯಾರ, ರೂಲ್ಸ್ ಮಾಡ್ಯಾರ. ಪ್ರತಿಯೊಂದು ಯೂನಿವರ್ಸಿಟಿ ಯಾವ ತರ ರೂಲ್ಸ್ ಇರ್ಬೇಕ ಈ ತರ ಎಲ್ಲ ರೂಲ್ಸ್ ಮಾಡ್ಯಾರು. ನೀಟಾಗಿ ನೋಟ್ ಮಾಡ್ಕೊಂಡ್ ಬರ್ಕೋರಿ. ಯಾವ್ದು ಕ್ವಶನ್ ಕೇಳ್ತಾನೆ ಹೇಳಕ್ ಬರೋದಲ್ಲ, ಪಕ್ಕಾ ಒಂದ್ ಕ್ವಶನ್ ಬರ್ತೈತಿ. ಈಗ ಇನ್ನೊಂದ್ ಏನಪ್ಪಾ ಅಂದ್ರ, ಈ ಒಂದು ರೂಲ್ಸ್ ಇಷ್ಟು ವೈರಲ್ ಆಗಕ್ಕ ಇಷ್ಟು ತೊಂದರೆ ಆಗಕ್ ರೀಸನ್ ಏನಪ್ಪಂದ್ರ, ಅದು ಎಕ್ಸಾಮ್ ಬಗ್ಗೆ ಕೇಳ್ತಾರು. ಈ ಇಕ್ವಿಟಿ ಸ್ಕ್ವಾಡ್ದಾಗ ಜನರಲ್ ಕ್ಯಾಟಗರಿ ಸದಸ್ಯ ಇರಬೇಕಾಗಿತ್ತು ಅಂದ್ರ ಈ ಒಂದ್ ಸ್ಕ್ವಾಡ್ ಐತಿ. ಇಕ್ವಿಟಿ ಸ್ಕ್ವಾಡ್ ಒಳಗೆ ಯಾರ್ಯಾರ ಇರ್ತಾರಪ್ಪ, SC ST OBC ಇರ್ತಾರೋ. ಬಟ್ ಈ ಒಂದು ಸ್ಕ್ವಾಡ್ದಾಗ ಅಟ್ಲೀಸ್ಟ್ GM ದವ್ರನ್ನ ಅಂದ್ರೆ ಜನರಲ್ ಕ್ಯಾಟಗರಿ ಅವ್ರನ್ನ ಇರಬಹುದಾಗಿತ್ತಲ್ಲ, ದೇಶದಿಂದ ತನಿಖೆ ಮಾಡಾಕತ್ತಾರ. ಸೊ ಕೇಳ್ತಾರ, ನಾನು ಸ್ಟೇಟ್ಮೆಂಟ್ ಕ್ವಶನ್ ಒಳಗೆ ST SC ST OBC ಅಭ್ಯರ್ಥಿಗಳು ಈ ಒಂದು ಸ್ಕ್ವಾಡ್ದಾಗ ಇರ್ತಾರೋ ಸ್ಟೇಟ್ಮೆಂಟ್ ಕೊಡ್ತಾನೆ. ಎಷ್ಟ ಕೊಡ್ತಾನಂದ್ರ GM ದವರು ಅದಾರೋ ಕೊಡ್ತಾನೆ, ಆದ್ರೆ ಸ್ಟೇಟ್ಮೆಂಟ್ ಏನಾಗತ್ತಿ ರಾಂಗ್ ಆಗೈತಿ. ಸೊ ಈ ತರ ಕ್ವಶನ್ಸ್ ರೈಸ್ ಆಗಿರ್ತಾವ. ಸೊ ಇದ್ರ ಬಗ್ಗೆ ನಿಮ್ಗೆ ಬೇಕಾದ್ರೆ ಸ್ಟೇಟ್ಮೆಂಟ್ ವೈಸ್ ಯಾವ ತರ ಕ್ವಶನ್ಸ್ ಬರ್ತಾವು ಅಂತಂದ್ರ, ಅದ್ಯಾವ್ದು ಯಾವ ತರ ಬರ್ತಾವ ನನಗ ಸರ್ ಹೇಳ್ರಿ ಅಂತಂದ್ರೆ ನಿಮ್ಗೇನ್ ಮಾಡ್ತಾವ ನೆಕ್ಸ್ಟ್ ವಿಡಿಯೋದಾಗ ಸ್ಟೇಟ್ಮೆಂಟ್ ವೈಸ್ ಇದ್ರ ಮೇಲೆ ಕ್ವಶನ್ಸ್ ತಗೊಂಡ್ಬರ್ತಾನೆ. ಕ್ವಶನ್ಸ್ ತಗೊಂಬರ್ರಿ ಅಂತ ಯಾರು ಅಂತಿರಲ್ಲ, ಯಾರಿಗೆ ಬೇಕಾಗಿತ್ತು ಅವ್ರು ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ, ಸರ್ ತಗೊಂಬರ್ರಿ ಸ್ಟೇಟ್ಮೆಂಟ್ ವೈಸ್ ಅಂದ್ರೆ ಸ್ಟೇಟ್ಮೆಂಟ್ ವೈಸ್ ತಗೊಂಡ್ಬರ್ತೀನಿ ಚಾಪ್ಟರ್ ಮೇಲೆ. ಈ ಚಾಪ್ಟರ್ ಮೇಲೆ ಯಾಕೆ ತಗೊಂಡ್ಬರ್ತಾನ ಅಂತಂದ್ರೆ 100% ಇದ್ರ ಮೇಲೆ ಕ್ವಶನ್ಸ್ ಅಂತೂ ಗ್ಯಾರಂಟಿ ಬರ್ತಾವ. ನೆಕ್ಸ್ಟ್ ಎಕ್ಸಾಮ್ಗಳು ಯಾರ್ಯಾರು ಅವ್ರಿಗೆ ಕರೆಂಟ್ ಅಫೇರ್ಸ್ ಬರ್ತಾವ, ಅಥವಾ ಕರೆಂಟ್ ಅಫೇರ್ಸ್ ರಿಲೇಟೆಡ್ GK ಒಳಗೂ ಬರ್ತಾವ. ಓಕೆ, ಇವತ್ತ ಇದು ವಿಶೇಷ, ಇವತ್ತಿಂದು ಇದು ಕ್ಲಾಸ್. ಇದೇ ರೀತಿ ಡೈಲಿ ಕ್ಲಾಸ್ ಬರ್ತಿರ್ತಾನೋ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ ಯು. ಜೈ ಹಿಂದ್.